ಹೇ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಸಡನ್ ಪ್ಲ್ಯಾನ್ ಮಾಡಿ ನಾವೆಲ್ಲ ಟ್ರಿಪ್ ಕೊಟ್ಟಿದ್ದೀವಿ. ನಾನು ಇವನು ನೋಡಿ ಇಷ್ಟು ದಿನ ಮಗ ತೋರಿಸ್ಬೇಡ ಅಂತಿಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ. ಬಾಯ್ ಬಾಯ್. ಸೊ ಬನ್ನಿ, ಟ್ರಿಪ್ಪಲ್ಲಿ ಏನೇನು ಮಾಡ್ತೀವಿ, ಏನು ತೋರಿಸ್ತೀನಿ ಅಂತ ತೋರಿಸ್ತೀನಿ. ಎಲ್ಲ ಜಲ್ದಿ ಜಲ್ದಿ ಮಾಡ್ಕೊಂಡು ಆ ಥರದಿಂದ ಹೊರಟಿದ್ದೀವಿ. ಬನ್ನಿ, ಅಲ್ಲೋಗಿ ಸಿಗ್ತೀನಿ. ನಾವು ಅಲ್ಲಿಂದ ಬ್ಲಾಗ್ ನೋಡಿ, ಎಲ್ಲರೂ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಹೊಟ್ಟಿದ್ದೀವಿ, ಬನ್ನಿ ಕೊಟ್ಟಿವರಲ್ಲಿ ಸಿಗ್ತೀವಿ. ಚಿಲ್ ಮಾಡಿ ಕೊಟ್ಟಿವರಲ್ಲಿ ಸಿಗ್ತೀವಿ. ಯಾಕಂದರೆ ಸಾಂಗ್ ಬರುತ್ತೆ, ಸಾಂಗ್ ಬಂದರೆ ಮಗ ಅದು ಕಾಪಿ ಎಸ್ಕೊಂಡು, ಸೊ ಅದಕ್ಕೆ ಕೊಟ್ಟಿವರ್ಗೆ ಹೋಗಿ ಸಿಗ್ತೀವಿ. ಫುಲ್ಲು ವಯಸ್ಸಲ್ಲ ಗಣಪತಿ ಶರಣು ಏನಂತ ಒಂದು ಸ್ಟಾಪ್ ಹಾಕಿದ್ದೀವಿ. ಒಂದು ಸ್ಟಾಪ್ ಎಲ್ಲ ಕಾಫಿ ಟೈರ್ಡ್ ಆಗ್ಬಿಡಿ, ಅದಕ್ಕೆ ನಾನೇ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಬನ್ನಿ, ಡೈರೆಕ್ಟ್ ನಾಳೆ ಕೊಟ್ಟಿವರು ಸಿಗುವ, ಅಲ್ಲಿವರೆಗೂ ಹಾಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನು ಕಾಪಿ ರೈಟ್, ಅದಕ್ಕೆ ವಿಡಿಯೋ ಎಲ್ಲ ಡ್ಯಾನ್ಸ್ ಮಾಡೋದು ಟೈರ್ಡ್ ಆಗ್ಬಿಟ್ಟಿದ್ದೀನಿ. ಸೊ ರೈಸ್ ನೋಡಿ, ನಾವು ಕೊಟ್ಟಿವರಿಗೆ ರೀಚ್ ಆಗಿದ್ದೀವಿ. ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದೀವಿ. ನೀವು ಸ್ಲಿಪ್ಪರ್ ಹಾಕೊಂಡು ಹೋಗಿ, ಯಾಕಂದರೆ ಅಲ್ಲೋ ಸ್ನಾನ ಮಾಡ್ತೀವಿ. ನಾವೇನೋ ರೂಮ್ ತಗೊಂಡಿಲ್ಲ. ಸೊ ಎಲ್ಲಿ ಇದ್ದೀವಿ ಸ್ನಾನ ಮಾಡೋಕ್ಕೆ ಈಗ? ನೋಡಿ, ಒಳ್ಳೆ ನಿದ್ದೆ ಮಾಡಿ ಎದ್ದಿದ್ದಾನೆ. ಅಲ್ಲಿಂದಷ್ಟು ನಿದ್ದೆ ಯಾರೂ ಮಾಡಲೇ ಇಲ್ಲ. ಗೈಸ್ ಬನ್ನಿ, ನಾವು ಸ್ನಾನ ಮಾಡೋಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಎಲ್ಲ ಹೋಗ್ತಾ ಇದ್ದೀವಿ ಅಂತ, ಅದೇ ಹೋಗ್ತಾ ಇದ್ದೀವಿ. ಅವಾಗಿಂದ ನಡ್ಕೊಂಡು ಹೋಗ್ತಾನೆ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ. ಕೂಡ ನಾನು ಕನ್ನಡ ಹಾಕೊಂಡು ಬ್ಲಾಗ್ ಮಾಡ್ತೀನಿ. ಗ್ಲಾಸಸ್ ಹಾಕ್ತೀನಿ. ಫುಲ್ಲು ಮಣ್ಣು ಗಾಯಿತು, ಕಲ್ಲು ಗಾಯಿ. 3 ಗಂಟೆ ಹೋಗ್ತಾ ಇದ್ದೀವಿ ನಾವು ದರ್ಶನ ಮಾಡೋಕ್ಕೆ. 3 ಗಂಟೆಗೆ. ಬನ್ನಿ ಹೋಗೋಣ, ಎಲ್ಲಿ ಫ್ರೆಶ್ ಅಪ್ ಆಗೋದು ಅಂತ ತೋರಿಸ್ತೀನಿ, ಹೇಳ್ತೀನಿ ಎಲ್ಲೆಲ್ಲಿ. ಹಾಂ, ಔಟು क्या बोलते हिंदी इंग्लिश ಏನಂತಾರಲ್ಲ, ಸ್ನಾನ ಮಾಡೋಕೆ ಏನಂತಾರಲ್ಲ, ಬಾತ್. ಹೌ ಟು ಬಾತ್ ಇನ್ ಫ್ರೆಶ್ ವಾಟರ್ ಈಸ್ ವೇಟಿಂಗ್ ಫಾರ್ ದಿ ಬಾತ್. ನಿಜ ಅಲ್ಲಿ ಹೋಯ್ತವ್ರ ಕಣ, ಅಲ್ಲಿ ಹೋಯ್ತಾ ಇಲ್ವ ನನಗೆ ಡೌಟ್ ಇದೆ. ವಿ ಆರ್ ವೇಟಿಂಗ್ ಫಾರ್ ಆಲ್ ಬಾತಿಂಗ್ ಫಾರ್ ಬಾತ್. ಎಲ್ಲ ಅಲ್ಲಿ ಹೋಯ್ತವ್ರೆ, ಬಟ್ ನಮಗೆ ಬಟ್ ವಿ ಆರ್ ವೇಟಿಂಗ್ ಫಾರ್ ದಿ ನೋಡಿ. ಎಲ್ಲ ಇಲ್ಲೇ ನಿಂತವ್ರೆ, ಒಬ್ಬೊಬ್ಬರು ಒಂಥರ ಮಾತಾಡ್ಕೊಂಡು ನಿಂತವ್ರೆ. ನೀವು ನಿಜ ಹೇಳೋ ಚಂದ್ರು, ಇಲ್ಲೇನಾ ಅಥವಾ ಆಮೇಲೆ ಇಳಿಸ್ಬಿಟ್ಟು ಫೈನ್ ಕಟ್ಟಿಸ್ಬಿಟ್ಟು ಇಲ್ಲೆಲ್ಲ ಹಿಡಿತವ್ರೆ. ಇಲ್ಲಿ ನಿಲ್ಬಿಟ್ರೆ ನಾವು ಪಕ್ಕ ಫಿಕ್ಸ್ ನೀಟ್ ಫುಲ್ ಶುದ್ಧ ಆಗ್ಬಿಡ್ತೀವಿ. ಮಾಣಿಕ್ಲು ಮೇನಕ್ಕೂ ನಾ ಹತ್ತಿರಾಡಿ ಫಿಲಮ್ ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಆಮೇಲೆ ನೋಡಿ ವುಮೆನ್ಸ್ ಅಲ್ಲಿ ಆಟ ಆಡೋಣ ಅಂತ, ಅಲ್ಲಿ ವುಮೆನ್ಸು ಅಲ್ಲಿ ಇನ್ನೂ ನಮ್ಮ ಮೆನ್ಸ್ ಕಣ ಅಲ್ಲ, ಅಲ್ಲಿ ಹಂಗೋಗ್ಬೇಕು, ಅಲ್ಲೋಗಿ ಮಾಡ್ಬೇಕು ಅನ್ಸುತ್ತೆ ನಾವು.
ಸ್ನಾನ ಮಾಡ್ಕೊಂಡೆ ಬಂದಂಗೆ ನಾವು ಮಾಡ್ಕೊಂಡು ಬಂದ್ವಿ. ಇವ್ನು ನೋಡ್ಬಿಟ್ಟು ಅರ್ಜುನ್ ನೋಡ್ಬಿಟ್ಟು ಹಿಂದೂಗಳವಲ್ಲ ಹಿಂದೂಗಳು ಅಲ್ಲಿ ಸ್ನಾನ ಮಾಡ್ತಾವ್ರೆ. ಅಲ್ಲೇ ಹೋಗ್ಬೇಕು ನಾವು ಅಲ್ಲೇ. ಅಲ್ಲಿ ಒಂದ್ಸಲ ಎಲ್ಲಿ ಬಿಟ್ರೆ ನಾವು ಶುದ್ಧ ಆಗ್ಬಿಡ್ತೀವಿ. ಊರಾಗೈತೆ ವಾಟ್ರ್ ನೀಟಾಗಿ, ಫುಲ್ ಕೋಲ್ಡ್. ಆದರೆ ಬ್ಯಾಗ್ ಬಿದ್ದಿದ್ದು ನೋಡಿ, ಏನೋ ಬಿತ್ತು ಅಂತ ಅಂದ್ಕೊಂಡೆ ನಾನು. ಹಂಗಿತ್ತು ಬ್ಯಾಗ್ ಹಿಂಗೆ ಬಿದ್ದಿದ್ದು ನೋಡಿ, ಈಗ ಏನೋ ಬಿತ್ತೇನೋ ನಾನು ಅಂದ್ಕೊಂಡೆ. 3 ಗಂಟೆ ಹೆಂಗೆ ಮುಳುಗ್ತಾವ ನೋಡಲ್ಲಿ. ಅಪ್ಪ ಸ್ನಾನ ಇದೆ. ನಾವು 3 ಗಂಟೆಗೆ ಬಂದಿದ್ದೀವಿ ಕೊಟ್ಟಿರೋದು ನೋಡೋಕ್ಕೆ. ನೋಡಿ ನಾವು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೂ ಸ್ನಾನ ಮಾಡ್ಬೋದಂತೆ, ಬಟ್ ಅಲ್ಲೂ ಸ್ವಲ್ಪ ಜನ ಅವರೇ. ನಾವು ಮಧ್ಯದಲ್ಲಿ ಸ್ನಾನ ಮಾಡೋದ ಅಂತ ಮಧ್ಯದಲ್ಲಿ ಹೋಗ್ತೀವಿ. ಅಲ್ಲೂ ಹೋಗ್ಬೋದು, ಅಲ್ಲಿಂದ ಬಂದು ನಾವು ಅಲ್ಲಿ ಸ್ನಾನ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ನೋಡಿಲ್ಲಲ್ಲ, ಆ್ಯಕ್ಚುಲಿ ಗಲೀಜು ಮಾಡಿಬಿಡಿ ಇಲ್ಲಿ ಬಂದವರು. ಸೊ ನೋಡ್ಕೊಂಡು ಸ್ನಾನ ಮಾಡ್ಕೊಂಡು ಹುಷಾರಾಗಿ ಹೋಗಿ ಅಷ್ಟೇ. ಯಾಕಂದರೆ ಮಾಡ್ತಾ ಇದ್ದೀನಿ ಈಗ. ಟಾರ್ಚ್ ಹಾಕಿದೆ ಆದರೂ ಇಲ್ಲ. ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಕಾಣಿಸುತ್ತೆ ನೀಟಾಗಿ. ಸೊ ನಾವು ಮಧ್ಯದಲ್ಲಿ ಇಳಿಯೋಣ ಅಂತ. ಮಧ್ಯದಲ್ಲಿ ಸ್ವಲ್ಪನೂ ಆಳ ಇಲ್ಲ, ಐತೆ. ಸ್ವಲ್ಪ ನೋಡ್ಕೊಂಡು ಇಳ್ಕೊಂಡು ಸ್ನಾನ ಮಾಡ್ಕೊಂಡು ಹೊರಡ್ಕೊಡೋದ್ರಿಂದ. ಸೊ ಬಂದರೆ ಅಂಡರ್ವೇರ್ ಎಲ್ಲ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ಸೊ ನೀವು ಹಾಕ್ಬಿಡಿ, ಎತ್ಕೊಂಡು ಸೇಫ್ಟಿಯಾಗಿ ಮನೆಗೆ ಹೋಗಿ. ನಾನು ಇವತ್ತು ಏನೂ ಇಲ್ಲಪ್ಪ, ಈವ್ನಿಂಗ್ ಆಡ್ತಿರೋದು. ಸೊ ನಾನು ಇವತ್ತು ಫಸ್ಟ್ ಟೈಮ್ ಪಂಚೆ ಆಗ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಂತ ಪರ್ಫೆಕ್ಷನ್ ಆಗುವಂತೆ. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ, ಹಾಕೋಣ. ತೋರಿಸಲ್ಲ ಅದಂತೂ. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಅನಿಸಿದ್ರೆ ಹಾಕೊಂಡಿರೋದು ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಬನ್ನಿ, ನಾವು ಶಾಪಾಗಿ ಸಿಗ್ತೀವಿ. ಇಲ್ಲೆಲ್ಲ ಮಾಡಿದ್ದಾರೆ. ಮತ್ತೆ ಎದಾಕ್ಬೇಕು ತಾನೇ ನೋಡಿ. ನಿಮ್ಮಿಂದನೇ ಗಲೀಜು ಮಾಡಿರೋದು ಇದೆಲ್ಲ. ನೀವು ಬಂದರೆ ಕೈ ಸೆತಾಕಿ ನೀಟಾಗಿ ಹೋಗಿ ಅಷ್ಟೇ. ಬನ್ನಿ, ಫ್ರೆಶ್ ಆಗಿ ಸಿಗ್ತೀನಿ. 100 ರೂಪಾಯಿ ಸಿಕ್ಕೈತೆ ಗೈಸ್, ಫಸ್ಟ್ ಟೈಮ್. ಊಟ ಮಾಡಕ್ಕೆ ಬಂದಿದ್ದೀವಿ ನಾವು. ಅಲ್ಲಿ ಹೋಗಿದ್ದು ಬಂದೆ, ಬನ್ನಿ ಊಟ ಮಾಡಿ. ಸೈಜ್ಗೆಲ್ಲ ಸ್ಪೆಷಲ್ ಬ್ಯಾಟಿಂಗ್ ಮಾಡೋಕ್ಕೆ ಹೇಳ್ತೀನಿ ಏನಾಯಿತು. ಈಗ ಊಟ ಮಾಡ್ಕೊ ಬಂದ್ವಿ. ಅಲ್ಲಿ ಬಟ್ಟೆ ಹಾಕಿರಲಿಲ್ಲ ನಾನು. ಆಮೇಲೆ ಅವಾಗ ರಿಗ್ರೆಟ್ ಆಗಿತ್ತು. ಓಕೆ, ಇವಾಗ ಆ್ಯಪ್ಸ್ ಮಾಡಲೇಬೇಕು ಅಂತ ಫುಲ್ ಕನ್ಫರ್ಮ್ ಅದೇ. ನೋಡಿ ಈಗೆಲ್ಲ ಊಟ ಮಾಡ್ಕೊಂಡು ಎಲ್ಲ ಓಡಾಡ್ತವ್ರೆ. ಎಲ್ಲ ಮನೆಗಳ ಏನೋ ಹುಡುಕ್ತಾ ಇದ್ದೀವಿ. ನನಗೆಲ್ಲ ಮನೆಗಳು ತೋರಿಸ್ತೀನಿ. ಒಂದು ಫೋಟೋ ಇದೀಗ ನೆಕ್ಸ್ಟ್ ಎಲ್ಲ ಹೋಗ್ತೀವಿ, ತೋರಿಸ್ತೀನಿ. ಅಲ್ಲಿವರೆಗೂ ಯಾಕಂದರೆ ಅಲ್ಲಿ ಹೋಗಿದ್ದು ನಾವು ವ್ಲಾಗ್ ಮಾಡೋದ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂದರೆ ನಾನು ಆ್ಯಪ್ಸ್ ಮಾಡಿರಲಿಲ್ಲ. ಆಮೇಲೆ ನನಗೆ ಒಂಥರ 3000 ತೋರ್ಸೋಕ್ಕೊಂಥರ, ಅದಕ್ಕೆ ನಾನೇನು ಮಾಡಿದೆ, ಮಾಡಲೇ ಇಲ್ಲ. ಸೊ ಅವಾಗ ಅನ್ನಿಸ್ತು ಆ್ಯಪ್ಸ್ ಮಾಡಬೇಕು ಅಂತ. ಆಮೇಲೆ ಅಲ್ಲಿಂದ ಬಂದ್ವಿ, ಊಟ ಮಾಡಿದ್ವಿ. ಆಮೇಲೆ ಅಲ್ಲೂ ವೀಡಿಯೋ ಜಾಸ್ತಿ ಮಾಡ್ಕೋಗಿಲ್ಲ. ಸೊ ಏನೋ ತಗೊಳಕ್ಕೆ ಬಂದಿದ್ದೀವಿ. ಇಲ್ಲ ಅವಾಗಲೇ ಫೋನ್ ಮಾಡ್ಬೋದು ಇಲ್ಲ ಅಂತ. ಬನ್ನಿ ಇವಾಗ ಎಲ್ಲೋಗ್ತೀನಿ ಅಂತ ತೋರಿಸ್ತೀನಿ ಮುಂದೆ. ವಾಯ್ಸ್ ಸ್ವಲ್ಪ ಕಮ್ಮಿ ಬೇಕಂತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಮುಂದೆ ಎಲ್ಲೋಗ್ತೀನಿ ಅಂತ ತೋರಿಸ್ತೀನಿ. ಮಾಡಿಲ್ಲ ಇವಾಗ ಯಾವುದೋ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಕೇರಳಲ್ಲಿ ಇಲ್ಲಿದ್ದೀವಿ. ಯಾವುದಿದೆ ಟೆಂಪಲ್ಲು? ನೇಮು ನನ್ನ ಕ್ಯಾಪ್ಟನ್ ಹೇಳ್ತಾರೆ. ಎಲ್ಲ ಮ್ಯಾಪ್ ಹಾಕಿದ್ದಾರೆ, ಕಾಣಿಸಲ್ಲ. ಶ್ರೀ ವಿಧಂಗ ಶೈಲೇಶ್ವರಿ ಟೆಂಪಲ್, ಆ ಟೆಂಪಲ್ ಅಂತೆ. ಇಲ್ಲಿಂದ ವಿಸಿಟ್ ಮಾಡಿ ಹೋಗೋದು. ನೆಕ್ಸ್ಟ್ ಫಾಲ್ಸಾ, ಆಮೇಲೆ ಬೀಚಾ, ಆಮೇಲೆ ಸ್ಟೇ, ಆಮೇಲೆ ಮನೆ ಅಷ್ಟೇ. ಟ್ರಾವೆಲ್ ಮಾಡೋದನ್ನು ತೋರ್ಸೋಕ್ಕಾಗಲ್ಲ. ಎಲ್ಲೆಲ್ಲಿ ಏನೇನು ಹೋಗ್ತೀವಿ ಅನ್ನೋದು ಮಾತ್ರ ತೋರಿಸ್ಬೋದು ಅಷ್ಟೇ.
ಇಲ್ಲ ಕಾಪಿ ರೈಟ್ಸ್ ಕ್ಲೈಂಟ್ ಇರ್ತದೆ ಒಂಚೂರಿಂದ ಬ್ಯಾಕ್ಗ್ರೌಂಡ್ ಸೌಂಡ್ ಆಗ್ತದೆ ಕಾಪಿ ರೈಟ್ಸ್ ಆ ವಿಡಿಯೋ ಫುಲ್ ಡಿಲೀಟ್ ಮಾಡ್ಬೇಕು ನಾವು ವೆರಿ ಗುಡ್ ಅರ್ಜಿ ಹಿಂಗೆ ಹಿಡಿಲ್ಲ ಹಿಂಗೆ ಯಾರು ಹಿಡಿತಾನೆ ಇಲ್ಲ ಎಲ್ಲ ಲೇಸಿಯಾಗಿಬಿಟ್ಟಿದ್ದಾರೆ ಗೈಸ್ ಬನ್ನಿ ಟೆಂಪಲ್ ತೋರಿಸ್ತೀನಿ ಅವ್ರ ರೂಮ್ ಅಂದರೆ ಅಲ್ಲೇನೋ ಹಾಕಿಲ್ಲ ಅಂದರೆ ಟೆಂಪಲ್ ತೋರಿಸ್ತೀನಿ ಇಲ್ಲ ಟೆಂಪಲ್ ನೋಡ್ಕೊಬಂದು ಹೆಂಗೈತೆ ಅಂತ ನಾನು ಹೇಳ್ತೀನಿ ಹುಡುಗ ತುಂಬ ಸ್ಪೀಡಾಗಿದ್ದಾನೆ ಅವನು ತುಂಬ ಸ್ಪೀಡ್ ಅಂತ ಅವನು ಆ್ಯಕ್ಚುಲಿ ಕೊಟ್ಟಿದ್ದು ಚೆನ್ನಾಗಿತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತ ಬಟ್ ಬಂದಿದ್ದು ಚೆನ್ನಾಗಿದೆ ಅದೇ ಆಗಲೇ ನನಗೆ ಆ್ಯಪ್ಸ್ ಮಾಡಿ ಕ್ಯಾಮ್ರಾ ಹಿಂಗೆ ಇದ್ದರೆ ನಾನು ಒಂಥರ ಅನ್ನಿಸ್ತಿತ್ತು ಸೊ ಆ್ಯಪ್ಸ್ ಮಾಡಬೇಕು ಅಂತ ಫೀಲ್ ಆಯಿತು ಸೊ ಪ್ಲೇಸ್ ಅಷ್ಟು ಗುಡ್ ಫಂಕ್ಷನ್ ಆಯಿತು ಹೊರಗಡೆ ಹೋಗ್ತಾ ಇದ್ದೆ ಅದೊಂದು ಪಾಸಿಟಿವ್ ವೈಬ್ ಎಲ್ಲ ಚೆನ್ನಾಗಿತ್ತು ಸೊ ಬನ್ನಿ ವಿಸಿಟ್ ಮಾಡಿ 24 ತನಕ ಇರುತ್ತೆ ಸೊ ಅವಾಗಲೇ ನನಗೆ ಕ್ಲೀನಾಗಿ ಮೇಂಟೈನ್ ಮಾಡಿ ಅಲ್ಲಲ್ಲೇ ಏನೂ ಇಸಿದೆ ರಶ್ ಇರುತ್ತೆ ನೀವು 4 o'clock ಬನ್ನಿ ನಾನು ಇನ್ನೊಂದು ಗೇಟ್ ಇತ್ತು ನಾನು ಕ್ಲಿಪ್ಸ್ ಹಾಕ್ತೀನಿ ನೋಡಿಬೇಕಾರೆ ಆ ಗೇಟಿಂದ ಅವರು ನೀವು ಬೇಗ ಹೋಗಿ ನೋಡ್ಬೋದು ಸೊ ಬನ್ನಿ ಟೆಂಪಲ್ಗೆ ಹೋಗಿ ಸಿಗ್ತೀನಿ ಅಲ್ಲಿ ವೀಡಿಯೋ ಮಾಡೋಂಗಿದ್ರೆ ಹೋಗಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ನಾನು ಬಂದು ಹೆಂಗೈತೆ ಅಂತ ನೋಡ್ತೀನಿ ಇಲ್ಲ ಅಷ್ಟು ಶಾರ್ಟ್ಸ್ ಹಾಕ್ತೀನಿ ನೋಡಿ ಏನು ತೋರ್ಸೋದ ಪ್ಲೇಸ್ ತೋರ್ಸೋದ ಅವ್ನು ಕೊಟ್ಟಿದ್ದ ಟವಲ್ ಎಲ್ಲೇ ನಮ್ಮ ಬಾಯ್ಸೆಲ್ಲ ಪಂಚೆ ಹಾಕೋ ಬರ್ತಾರಂತೆ ನಾವು ಪ್ಯಾಂಟಲ್ಲೇ ಹೋಗೋದು ಅಲ್ಲೇ ಹೋಗೋದಿಲ್ಲ ಪಂಚೆ ಹಾಕೋಕ್ಕಾಗಲ್ಲ ಗೈಸ್ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಡ್ಜಸ್ಟ್ ಆದಮೇಲೆ ಹಾಕತ್ತೀನಿ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಬನ್ನಿ ಗೈಸ್ ಟೆಂಪಲ್ ಸಿಗ್ತೀನಿ ಏನೋ ಕಾಣ್ತಾ ಇಲ್ಲ ಉಂಕಣ ಇದೆಯಾ ಸ್ವಲ್ಪ ಹೈಟ್ ಕಮ್ಮಿ ಆಗೋಯ್ತಲ್ಲ ಅಪ್ಪಂಗೆ ನನ್ನ ಮಗನ ಹೆಂಗ್ ನಿನ್ ಮಗ ಅಂದೆ ಅಂತ ಎಲ್ಲ ಪಂಚೆ ಹಾಕೊಂಡು ಬರ್ತಾ ಇದ್ದಾರೆ ನಾನು ಅವನು ಪ್ಯಾಂಟಲ್ಲಿ ಹೋಗ್ತಾ ಇದ್ದೀವಿ ಟೆಸ್ಟ್ ಹೋಗುವ ನಡೀರಿ ಬನ್ನಿ ಗೈಸ್ ಟೆಂಪಲ್ ಹೋಗಿ ಬರೋಣ ಹಿಂಗೆ ಯಾಕೆ ಹಂಗೆ ಬರೋ ಮೊದಲೇ ಕಾಲೇಟಾಗೈತೆ ಕಣ ಇದು ಯಾವಾಗ ಕಾಡು ದಾಡಿಲಿ ಕರ್ಕೊಯ್ತಿರಲ್ಲ ಎಲ್ಲಾರ್ತ ದಾರಿ ಹಂಗೆ ಕಡ ಹಿಂಗೆ ಕಾಯಿ ಕಾಕ ಕೂಡ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಬಾತ್ರೂಮ್ ಐತೆ ಕೆಲವರು ಆಮೇಲೆ ಹೋಗ್ತಿದೆ ಈಗ ದಾರಿ ನೋಡಿ ನಾವೀಗ ಟೆಂಪಲಿಂದ ಆಚೆ ಬಂದ್ವಿ ಅದು ವಿಡಿಯೋ ಮಾಡೋಂಗಿಲ್ಲ ಅಂತ ಮಾಡಲೇ ಇಲ್ಲ ಮಗ ಅಲ್ಲಿ ನೋಡಿ ಅಲ್ಲಿ ಗೈಸ್ ಏನೋ ಐತೆ ಏನೋ ಅಂತ ಗೊತ್ತಿಲ್ಲ ಆದರೆ ಹೌದು ಇರಬೇಕು ಗೈಸ್ ಚೆನ್ನಾಗೈತೆ ಬಟ್ ಭಯ ಆಯ್ತೈತೆ ನೋಡೋಕ್ಕೆ ಮಗ ಅದು ಹೆಂಗೂ ತೇಳ್ತೈತೆ ಇಲ್ಲಿ ಕಮ್ಮಿ ಇರ್ಬೋದಲ್ಲ ನೆಟ್ ಇರ್ಬೋದಲ್ಲ ಫಿಸಿಕ್ಸ್ ಅಂತ ನಮಗೆ ಅರ್ಜುನ್ಗೆ ನಮಗೆ ಕೆಮಿಸ್ಟ್ರಿ ಬಯೋಲಜಿನ ನನಗೆ ಸಿನಿಮೆಟಿಕ್ಸ್ ಹಾಕ್ತೀನಿ ನೋಡಿ ವಿಡಿಯೋ ನಾನು ಝೂಮ್ ಮಾಡೋಕ್ಕಾಗಲಿಲ್ಲ ಸಿನಿಮೆಟಿಕ್ ಟ್ರೈ ಮಾಡಿದೆ ಆಗಲಿಲ್ಲ ಬಟ್ ಭಯ ಬಂದೈತಲ್ವ ಅದು ಭಯ ಆಗ್ತಿದೆ ನಾವಿದ್ರೆ ಏನಾದರೂ ಬೈದ್ಬಿಟ್ರೆ ವ್ಲಾಗ್ ಮಾಡ್ತಾ ಇದ್ದೀವಿ ಅಂತ ಸ್ಟೆಪ್ ಲೈನ್ ಆಚೆ ಬಂದಿದ್ದೀವಿ ಇನ್ನೂ ಸ್ಟೆಪ್ ಇಳ್ಬೋದು ಮತ್ತು ಇಳಿಯೋಕೆ ಇಳಿಲಿಲ್ಲ ಅಷ್ಟು ನೋಡೋಕೆ ಭಯ ಆಯ್ತಲ್ವಾ ಏನಕ್ಕೆ ಸ್ವಲ್ಪ ಎಂತಕ್ಕೆ
ಇಷ್ಟು ದೇವಸ್ಥಾನದಲ್ಲಿ ಫೋಟೋ ಶೂಟು ಇಲ್ಲ ನಾನು ಬ್ಲಾಗಲ್ಲೇ ಕಟ್ ಮಾಡ್ಕೊಳ ಒಳ್ಳೆ ಫೋಟೋ ಹಾಕ್ಸ್ತೀನಿ ನಿಮಗೆ ಧನುಷ್ ಕಡೆ ಪಕ್ಕಕ್ಕೆ ಹೇಳೋದ್ರ ನನಗೆ ಅನ್ಸಲ್ಲಪ್ಪ ಸ್ವಲ್ಪ ಸಮಾಜ ಸೇವೆ ಮಾಡೋದು ಜಾಸ್ತಿ. ಅದನ್ನ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ ಮಾತಾಡ್ತಿಲ್ಲ ನನ್ನ ಫ್ರೆಂಡ್ಸ್ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ನಾನು ಹಿಂಗೆ ಅಂದು ಕ್ಯಾಮ್ರಾ ಹಿಂಗೆ ಇರ್ತದೆ ಅನ್ಕೋ ಹಿಂಗೆ ತಿರ್ಸ್ದಾಗ ಹಿಂಗೆ ಬಂದು ಹೇ ಅವನು ಇದು ಸ್ಪಾನ್ಸರ್ ಮಾಡ್ತಾನೆ ಅನಿಲೇ ಫೋಟೋ ತೆಗ್ಸಿಲ್ಲ ಫಾದರ್ಸ್ ಡೇ ಹೆಂಗೆ ಗಿಫ್ಟ್ ಅಂದ್ರು ಏನಂತ ಕೇಳ್ಕೊಂಡೆ ನನ್ನ ಮಗ ಮಗ ಆಗಿದ್ರೆ ದೊಡ್ಡ ದೊಡ್ಡ ಮಗ ಎಕ್ಸಿಟ್ ಏನಿಲ್ಲ ಹಂಗೆ ಹೋಗ್ಬೇಕಿತ್ತಾ ಟೆಂಪಲ್ ಚೆನ್ನಾಗಿದೆ ಅದು ದೇವಿ ನೀರೊಳಗಡೆ ಉಕ್ಕಿ ಹರಿಯುತ್ತೆ ಅನ್ಸುತ್ತೆ ಉದ್ಭವ ಆಗಿರೋದು ಬಾನ್ ಆಗಿರೋದು ಮನೆ ನೋಡಿ ಎಷ್ಟು ಚೆನ್ನಾಗೈತೆ ದೇವಸ್ಥಾನ ಪಕ್ಕದಲ್ಲೇ ಮನೆ ಏನು ಅಲ್ಪ ಕೆಲಸ ಮಾಡೋಂಗಿಲ್ಲ ಇವಾಗ ಟೆಂಪಲ್ ವಿಸಿಟ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ವ್ಯಾನ್ ಹೊತ್ಕೊಂಡು ನೆಕ್ಸ್ಟ್ ಫಾಲ್ಸ್ ಆಮೇಲೆ ಬೀಚ್ ಆಮೇಲೆ ರೂಮ್ ಮಾಡಿ ಹೊಲ್ಕೊಳ್ಳೋದು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕೇರಳದವರೇ ಬಂದವರು ಇಲ್ಲಿಗೆ, ಕರ್ನಾಟಕನೇ ಕಮ್ಮಿ. ಬನ್ನಿ ಗೈಸ್ ಫಾಲ್ಸ್ಗೆ ಸಿಗ್ತೀನಿ, ಯಾಕಂದರೆ ಅಲ್ಲಿ ಸಾಂಗ್ ಬರುತ್ತೆ ಟೈಟಲಿ, ಅದು ಕಾಪಿರೈಟ್ ಬರುತ್ತೆ, ಸೊ ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಅದಾಗಿ ಹತ್ತಿ ಫಾಲ್ಸೇ ಸಿಗ್ತೀವಿ. ಗಾಯ್ಸ್ ಇವಾಗ ಚೆನ್ನಾಗಿದೆ, ಈಟಿಂದ ಇಳಿದಿದ್ದೀವಿ ಯಾಕಂದರೆ ಈಗ ಬೀಚ್ ಹೋಗ್ತಾ ಇದ್ದೀವಿ. ಬನ್ನಿ ಬೀಚ್ ಹೋಗೋಣ, ಬೀಚ್ ತೋರಿಸಿ ಬೀಚಲ್ಲಿ ಆಟ ಆಡ್ಕೊಂಡು ಬಂದು ರೂಮ್ಗೆ ಹೋಗೋದು ಅಷ್ಟೇ. ಹಂಗೆ ನಾಳೆನಾ ಫಾಲ್ಸು? ಏನು ಇದು ಗೈಸ್ ಬನ್ನಿ ಈಗ ಬೀಚಲ್ಲಿ ಆಟ ಆಡಿ ಹಿಂಗೆ ಹೋಗೋಣ ಇಷ್ಟೇ. ಗೈಸ್ ಬನ್ನಿ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ. ಅದೇ ವೈಟ್ ಡ್ರೆಸ್, ಅದೇ ಬ್ಲೂ ಪ್ಯಾಂಟ್, ಯಾಕಂದರೆ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ವೈಟ್ ಬ್ಲೂ ಅಲ್ಲಿ, ಸೊ ಮಾಡ್ಸೋಣ ಅಂತ ಬೀಚಿಗೆ ಬಂದಿದ್ದೀವಿ ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತವ್ರೆ, ಆಮೇಲೆ ಹೋದರೆ ಫೋಟೋಸ್ ತೆಗೋಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಅಂತ ತೆಗೆಸ್ಕೊಡೋಣ ಅಂತ ಇಲ್ಲೇ ತೆಗ್ತೀವಿ, ಆಮೇಲೆ ಅಲ್ಲಿ ಹೋಗೋದು. ಬನ್ನಿ ಫೋಟೋಸ್ ಎಲ್ಲ ತೆಗ್ಸಿ ಸಿಗ್ತೀವಿ ಗೈಸ್. ಈಗ ನೋಡಿ ವ್ಯೂ, ಬೀಚ್ ವ್ಯೂ ನೋಡಿ, ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ. ನಂದಷ್ಟು ಚೆನ್ನಾಗಿ ಬರಲಿಲ್ಲ, ಅಲ್ಲಿ ತೆಗ್ಸವ ಅಂತ. ಈಗ ಇದೇ ಶರ್ಟಲ್ಲಿ ತೆಗ್ಸಿ ಬೋರ್ ಆಗ್ಬಿಡುತ್ತೆ, ತೆಗಿಸ್ಬೇಕು ಅಂತ ಆಸೆ ಬರ್ತೀನಿ, ತೆಗ್ಸೋಕ್ಕೆ ಬೋರ್ ಆಗ್ಬಿಡುತ್ತೆ. ಬನ್ನಿ ಗೈಸ್ ಇನ್ನೊಂದೆರಡು ಫೋಟೋಸ್ ತೆಗ್ಸಿ ಸಿಗ್ತೀನಿ ಗೈಸ್. ನಾವಿವಾಗ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗ್ಸಿ ಬೀಚ್ನ ನನ್ನ ಫ್ರೆಂಡ್ಸ್ ಅಲ್ಲವರೇ ಅನ್ನಲ್ಲ ಅಲ್ಲೈಟಾಗಿ ಅಟ್ಲೀಸ್ಟ್ ಅವ್ರು ಒಂದಷ್ಟು ಫೋಟೋಸ್ ತೆಗೆದುಕೊಟ್ಟು ಬರೋಣ. ಬನ್ನಿ ಫೋಟೋಸ್ ಎಲ್ಲ ತೆಗೆದುಕೊಟ್ಬಿಟ್ಟು ಸೀದಾ ಟಿಟಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ರೀ, ಅವ್ನು ಹೋಗಿ ಫೋಟೋಸ್ ತೆಗೆದುಕೊಟ್ಟು ಸಿಗ್ತೀನಿ. ಸೊ ಬೀಚಿಂದ ಬಂದು ಮಲ್ಕೊಬಿಟ್ಟೆ, ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗಿದೆ, ಹೊಟ್ಟೆ ಸಿಗಿತ್ತು ಅಂತ ನಾವು ಒಂದೂರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ವಿ. ಸೊ ಫುಲ್ ಭಯ ಕ್ಯಾಮ್ರಾ ಎತ್ತಿ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕೆ. ಸೊ ನನ್ನ ಫ್ರೆಂಡ್ಸು ಅಷ್ಟೇ, ಅವ್ರನ್ನೆಲ್ಲ ತೋರಿಸು ಅಂತ ಹೇಳ್ತಾರೆ ಫ್ರೀಯಾಗಿ, ಒಂದು ಕಡೆ ಭಯ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಕಲ್ತ್ಕೊಳ್ಳೋಣ, ಕರೆಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡು ನೀವು ಕೊಟ್ಟಿರೋದನ್ನ ನೋಡ್ತೀರಾ ಅಂತ ಅಂದ್ಕೊಂಡು ಆದಷ್ಟು ತೋರಿಸ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೆಕ್ಸ್ಟ್ ವೀಡಿಯೋಗೆ ಆಯಿತಾ. ಸೊ ಗುಡ್ ನೈಟ್ ಗೈಸ್. ನನಗೆ ಇನ್ನೂ ಹೇಳ್ತದೆ ವಾಯ್ಸ್ ಕೇಳ್ತಾ ಇರಲ್ಲ ಬಿಕಾಸ್ ಮಳೆ. ಬನ್ನಿ ಬಾಯ್, ಬಾಯ್ ಗೈಸ್, ಗುಡ್ ನೈಟ್.